ಕರ್ನಾಟಕದಲ್ಲಿ ಕೆಲವೆಡೆ ನಡುಗಿದೆ ಭೂಮಿ. ರಾತ್ರಿ 10 ಗಂಟೆ 1 ನಿಮಿಷಕ್ಕೆ ಸಂಭವಿಸಿದ ಭೂಕಂಪ. ಈಗಂತೂ ಮಳೆ ಆರ್ಭಟ ಹೇಗಿದೆ ಅಂತಂದ್ರೆ ಗುಡುಗು ಮಿಂಚು ಸಿಡಿಲು ಇದನ್ನ ನೋಡ್ತಾ ಇದ್ರೆ ಎಲ್ಲ ಭೂಕಂಪ ಆಗಿದೆಯಾ ಅನ್ನುವಂತಹ ಒಂದು ಸಂಶಯ ಸೃಷ್ಟಿಯಾಗುತ್ತೆ. ಯಾಕೆಂದ್ರೆ ಗುಡುಗಿನ ಸದ್ದು ಅಷ್ಟು ಭಾರಿ ದೊಡ್ಡ ಸದ್ದು, ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯಾದ್ಯಂತ. ಸೊ ಅದಕ್ಕೇನಾದ್ರೂ ಹೆದರು ಬಿಟ್ರ ನಿಜವಾಗ್ಲೂ ಭೂಕಂಪನೇ ಆಗಿದೆಯಾ? ಭೂಕಂಪನಕ್ಕೆ ಹೆದರಿ ಮನೆಯಿಂದ ಓಡಿ ಹೊರಗಡೆ ಬರ್ತಾ ಇದ್ದಾರೆ ಜನ. ವಿಜಯಪುರ ತಾಲೂಕಿನಲ್ಲಿ ಭೂಕಂಪದ ಅನುಭವ ಆಗಿದೆ. ವಿಜಯಪುರ ತಾಲೂಕಿನಲ್ಲಿ ಜನರಿಗೆ ಭೂಕಂಪದ ಅನುಭವ ಆಗಿದೆ. ಹೊನ್ನುಟ್ಗಿ, ಕವಲಗಿ, ಕಗ್ಗೋಡ, ಮದಬಾವಿಯಲ್ಲಿ ಕಂಪನ ಆಗಿದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇನ್ನು ದ್ಯಾಬೇರಿ ಸೇರಿ ತಿಕೋಟ ತಾಲೂಕಿನ ಕೆಲ ಭಾಗಗಳಲ್ಲೂ ಕೂಡ ಭೂಮಿ ಕಂಪಿಸಿದೆ. ವಿಜಯಪುರ ತಾಲೂಕಿನ 20 ಕಿಲೋಮೀಟರ್ ಸುತ್ತಮುತ್ತ ಈ ಕಂಪನದ ಅನುಭವ ಆಗಿದೆ. ರಿಕ್ಟರ್ ಮಾಪಕದಲ್ಲಿ 2.8ರಷ್ಟು ಭೂಕಂಪನದ ತೀವ್ರತೆ ದಾಖಲಾಗಿದೆ. ಕಳೆದ ತಿಂಗಳು ಸಿಂದಗಿ ಪಟ್ಟಣದಲ್ಲಿ ಸರಣಿ ರೂಪದಲ್ಲಿ ಭೂಕಂಪನ ಸಂಭವಿಸಿತ್ತು. ಸೊ ಇದು ಭೂಕಂಪನ ಆಗಿದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಯಾಕೆಂದ್ರೆ ಭೂಕಂಪನದ ತೀವ್ರತೆ ಏನಿದೆ ಅದರ ಬಗ್ಗೆನೂ ಕೂಡ ಈಗ ಮಾಹಿತಿ ಬರ್ತಾ ಇದೆ. ರಿಕ್ಟರ್ ಮಾಪಕದಲ್ಲಿ 2.8 ಅಂತ ಹೇಳ್ತಾ ಇದ್ದಾರೆ. 2.8 ಅನ್ನೋದು ಅಷ್ಟು ತೀವ್ರತೆ ಅಂದರೆ ತುಂಬ ದೊಡ್ಡ ಪ್ರಮಾಣದ ಹಾನಿಯಾಗುವಂತಹ ತೀವ್ರತೆ ಅಲ್ಲದೆ ಇದ್ದರೂ ಕೂಡ ಭೂಕಂಪನ ಆಗಿರೋದು ಸಹಜವಾಗಿ ಜನರಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡುತ್ತೆ. ವಿಜಯಪುರ ತಾಲೂಕಿನ ಸುಮಾರು 20 ಕಿಲೋಮೀಟರ್ ಸುತ್ತಮುತ್ತ ಈ ಭೂಕಂಪನದ ಅನುಭವ ಆಗಿದೆ. ರಾತ್ರಿ 10 ಗಂಟೆ 10 ನಿಮಿಷಕ್ಕೆ ಈ ಒಂದು ಭೂಕಂಪನದ ಅನುಭವ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ವಿಜಯಪುರ ತಾಲೂಕಿನಲ್ಲಿ ಇತ್ತೀಚೆಗೆ ಸಿಂಧನೂರಿನಲ್ಲೂ ಕೂಡ ಈ ಸರಣಿ ಕೆಲವೊಂದು ಭೂಕಂಪನದ ಸುದ್ದಿಗಳು ಬಂದಿತ್ತು. ಹೊನ್ನುಟ್ಗಿ, ಕವಲಗಿ, ಕಗ್ಗೋಡ, ಮದಬಾವಿ, ದ್ಯಾಬೇರಿ ಸೇರಿ ತಿಕೋಟ ತಾಲೂಕಿನಲ್ಲಿ ಈ ಕಂಪನದ ಅನುಭವ ಆಗಿದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕಂಪನದ ಅನುಭವ ಆಗ್ತಾ ಇದ್ದಂತೆ ಮನೆಗಳಿಂದ ಓಡಿ ಬಂದಿದ್ದಾರೆ ಹೊರಗಡೆ ಗ್ರಾಮಸ್ಥರು. ಆದರೆ ಇಲ್ಲಿಯವರೆಗೆ ಯಾವುದೇ ಆ ಹಾನಿಗೆ ಸಂಬಂಧಪಟ್ಟಂತೆ ಸುದ್ದಿಗಳು ಅಥವಾ ಮಾಹಿತಿ ಬರ್ತಾ ಇಲ್ಲ.